ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಗ್ಯಾರಂಟಿಯಲ್ಲಿ ಬಿಗ್ ಚೇಂಜ್ ಅಕ್ಟೋಬರ್ನಿಂದನೇ ಅನ್ವಯವಾಗುತ್ತೆ ಅನ್ನುವ ಸುದ್ದಿಯೊಂದು ಬರ್ತಾ ಇದೆ. ಒಂದು ಕಡೆ ಗ್ಯಾರಂಟಿ ಒತ್ತಡ ಸಿಕ್ಕಾಪಟ್ಟೆ ಆಗಿದೆ ಸರ್ಕಾರದ ಮೇಲೆ ಅನ್ನೋದನ್ನು ಸರ್ಕಾರದ ಭಾಗವಾಗಿರೋ ಮಂತ್ರಿಗಳು, ಪ್ರಭಾವಿಗಳೇ, ಶಾಸಕರುಗಳೇ ಒಪ್ಪಿಕೊಂಡಿದ್ದಾರೆ. ಅದು ಬಯಲಾಗಿದೆ. ಏನು ದಾರಿ ಇದೆ ಅಂತ ಹುಡುಕಾಡೋ ಹಾಗಾಗಿದೆ. ಈ ಹೊತ್ತಲ್ಲಿ ದೊಡ್ಡ ಬದಲಾವಣೆಯೊಂದನ್ನು ಮಾಡೋದಕ್ಕೆ ಈಗ ಮುಂದಾಗಿರೋದು. ಅದು ಕೂಡ ಈ ಗ್ಯಾರಂಟಿಗಳ ಪೈಕಿ ಸಿದ್ದರಾಮಯ್ಯನವರ ಮಹತ್ವಾಕಾಂಕ್ಷಿ ಯೋಜನೆ ಏನಿದೆಯಲ್ಲ, ಅನ್ನಭಾಗ್ಯದಲ್ಲಿ ಬಿಗ್ ಚೇಂಜ್. 5 kg ಅಕ್ಕಿ ಸಿಗದಿಲ್ವಾ ಇನ್ನು ಮುಂದೆ? ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಗ್ಯಾರಂಟಿಗಳ ಪೈಕಿ ಇವತ್ತಲ್ಲ ನಾಳೆ ಒಂದಿಷ್ಟು ಬದಲಾವಣೆಗಳಂತೂ ನಿರೀಕ್ಷಿತ ಅನ್ನೋ ಚರ್ಚೆ ಸುಮಾರು ದಿನಗಳಿಂದ ಆಗ್ತಿದೆ. ಯಾಕಂದರೆ ಸರ್ವೆ ಆಯಿತು, ಯಾರ್ಯಾರಿಗೆ ಏನೇನು ಅಭಿಪ್ರಾಯ ಇದೆ ಗ್ಯಾರಂಟಿಗಳ ಬಗ್ಗೆ ಅಂತ ಸರ್ಕಾರ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತು. ಮತ್ತು ಹೊರಗಡೆಯಿಂದ ಏಜೆನ್ಸಿಗಳ ಮೂಲಕ ಈ ಗ್ಯಾರಂಟಿಯಲ್ಲಿ ಎಲ್ಲಿ ದುಡ್ಡು ಉಳಿಸಬಹುದು ಅಂತ ಸಲಹೆ ತಗೊಂಡು BPL ಕಾರ್ಡ್ದಾರರಲ್ಲಿ ಅನರ್ಹರು ಅಂತಿದ್ದಾರಂತೆ. ತುಂಬ ಜನ ಸೇರ್ಕೊಂಡು ಬಿಟ್ಟಿದ್ದಾರೆ. ಮನೇಲಿ ಕಾರ್ ಇರೋರು BPL ಕಾರ್ಡ್ ಇಟ್ಕೊಂಡಿದ್ದಾರೆ. ಇನ್ನೂ ಏನೇನೋ ಕಂಡೀಷನ್ಗಳಿವೆ. ಅಂಥವ್ರನ್ನೆಲ್ಲ ಫಿಲ್ಟರ್ ಮಾಡಿ ಬಿಸಾಕೋದಕ್ಕೆ ಆ ಮೂಲಕ ಸುಮಾರು 15,000 ಕೋಟಿ ಉಳಿಯತ್ತಂತೆ. ಅವಶ್ಯಕತೆ ಯಾರಿಗಿದೆಯೋ ಅಂಥವ್ರಿಗೆ ಮಾತ್ರ ಕೊಡ್ತೀವಿ ಅಂತ ಹುಡುಕಾಟ ಶುರುವಾಗಿದೆ. ಎನಿ ಟೈಮ್ ಕತ್ರಿ ಬೀಳಬಹುದು. ಆ ಪ್ರಾಸೆಸ್ಗೆ ಈಗಾಗಲೇ ಚಾಲನೆ ಕೊಟ್ಟಿದ್ದಾಗಿದೆ. ಮನೇಲಿ ಕಾರ್ ಇದ್ದವರು ಅನ್ನೋದು ಕೂಡ ಇನ್ನು ಮುಂದೆ ಕಂಡೀಷನ್ ಆಗಬಹುದು. ಅದನ್ನು ಸ್ವತಃ ಮಂತ್ರಿಗಳೇ ಹೇಳಿದ್ದನ್ನು ಕೇಳಿಸ್ಕೊಂಡಿದ್ವಿ. ಈಗ ಅನ್ನಭಾಗ್ಯದಲ್ಲಿ ಬಿಗ್ ಚೇಂಜ್. ಆಹಾರ ಇಲಾಖೆ ಮೂಲಗಳಿಂದಾನೇ ಬರ್ತಿರುವಂತಹ ಸುದ್ದಿ ಇದು. ಏನು ಹಾಗಾದರೆ, ಈಗ 5 kg ಅಕ್ಕಿ ಕೊಡ್ತಿದ್ದಾರೆ. ಇನ್ನು 5 kgಗೆ 170 ರೂಪಾಯಿ, 34 ರೂಪಾಯಿ ಅಂತೆ 170 ರೂಪಾಯಿ ಹಾಕ್ತಾ ಇದ್ದಾರಲ್ಲ, ಅದು ಆಗಾಗ ಪೆಂಡಿಂಗ್ ಆಗಿ ಆಕ್ರೋಶ ಸ್ಫೋಟವಾಗ್ತಿದೆ. ಬಟ್ ತಡ ಆಗಾದರೂ ಬರ್ತಾ ಇದೆ. ಈ 170 ರೂಪಾಯಿ ದುಡ್ಡು ಇನ್ನು ಮುಂದೆ ಬರಲ್ಲ ಅಂತ ಹೇಳಲಾಗ್ತಿರೋದು. ಯಾಕೆ ಬರಲ್ಲ? ನಿಲ್ಲಿಸ್ಬಿಡ್ತಾರ ಅಂದರೆ ಬೇರೆ ಒಂದು ಐಡಿಯಾ ಮಾಡಿದೆ ಸರ್ಕಾರ. ಘೋಷಣೆ ಮಾಡ್ಕೊಂಡಿದ್ದು 10 kg ಕೊಡ್ತೀವಿ ಅಂತ. ಆಮೇಲೆ ಕೇಂದ್ರ ಸರ್ಕಾರ ಕಳೆದ ವರ್ಷ ಸಪೋರ್ಟ್ ಮಾಡಲಿಲ್ಲ, ನಮ್ಮ ಹತ್ರ ಸ್ಟಾಕ್ ಇಲ್ಲ, ಯಾವ ರಾಜ್ಯಕ್ಕೂ ಕೊಡೋಕ್ಕಾಗಲ್ಲ, ಕರ್ನಾಟಕ ಒಂದೇ ಅಲ್ಲ ಯಾರಿಗೂ ಕೊಡೋಕ್ಕಾಗಲ್ಲ ಅಂತ ಹೇಳ್ತು. ಬೇರೆ ರಾಜ್ಯಗಳಿಂದ ತರಿಸ್ಕೊಳ್ಳೋಕೆ ಟ್ರಾನ್ಸ್ಪೋರ್ಟೇಷನು ಮತ್ತೊಂದು ಸಿಕ್ಕಾಪಟ್ಟೆ ಡಬಲ್ ಆಗೋಗುತ್ತೆ, ಅದು ಆಗಲ್ಲ ಈ ರೇಟಲ್ಲಿ ಖರೀದಿ ಮಾಡೋದಕ್ಕೆ ಅಂತ ಬಿಟ್ಟು ಆ ದುಡ್ಡನ್ನೇ ಅಕೌಂಟ್ಗೆ ಹಾಕೋಕೆ ಶುರು ಮಾಡಿದ್ರು. ಇದ್ಯಾಕೋ ಸರಿ ಬರ್ತಿಲ್ಲ, ಪ್ರತಿ ತಿಂಗಳು ದುಡ್ಡು ಹಾಕೋದು ಅಂತ ಈಗ ಆರ್ಥಿಕ ಇಲಾಖೆಯು ಸಲಹೆ ಕೊಟ್ಟಿದೆಯಂತೆ. ಮತ್ತು ಬಹುಶಃ ಇದಕ್ಕಿಂತ ಸ್ವಲ್ಪ ಕಡಿಮೆ ಬಜೆಟಲ್ಲಿ ಆಗುತ್ತೋ ಏನೋ ಈ ಹೊಸ ಪ್ಲ್ಯಾನು. ಶೇಖರಣೆ ಎಲ್ಲ ಇರೋದ್ರಿಂದ ಕೆಲವೊಂದು ಸಲ ಅಂತೂ ಆಹಾರ ಧಾನ್ಯಗಳು ಸಿಕ್ಕಾಪಟ್ಟೆ ಸ್ಟಾಕ್ ಇರುತ್ತೆ, ಹಾಳಾಗ್ತಿರುತ್ತೆ, ವೇಸ್ಟ್ ಆಗಿ ಹೋಗ್ತಿರುತ್ತೆ. ಇಂಥದ್ದೇನಾದರೂ ಕಾರಣವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇನ್ನು ಮುಂದೆ ಈ 5 kg ಅಕ್ಕಿ ಜೊತೆಗೆ ಇನ್ನು 5 kg ದುಡ್ಡು ಹಾಕಲ್ಲ. ಬಹುತೇಕ ಅದು ಫಿಕ್ಸ್ ಅಂತ ಹೇಳಲಾಗ್ತಿದೆ. ಅಕ್ಟೋಬರ್ನಿಂದನೇ ಜಾರಿಗೆ ಬರುತ್ತೆ ಅಂತ ದಿನಸಿ ಕಿಟ್ ಕೊಡಲಾಗತ್ತೆ ಅನ್ನೋದು ಆಹಾರ ಇಲಾಖೆಯ ಪ್ಲ್ಯಾನ್. ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಆಹಾರ ಇಲಾಖೆ ಇಂಥದ್ದೊಂದು ಪ್ಲ್ಯಾನ್ ಕೊಟ್ಟು ಬಹುತೇಕ ಅಂತಿಮ ಆಗಿದೆಯಂತೆ. ಇನ್ನೇನು ಅಧಿಕೃತ ಘೋಷಣೆಯಷ್ಟೇ ಬಾಕಿ ಇರೋದು ಅನ್ನೋದು ಬರ್ತಿರುವಂತಹ ಸುದ್ದಿ. ದಿನಸಿ ಕಿಟ್ಗಳನ್ನು ಕೊಡೋದು. ಏನೇನಿರುತ್ತೆ ದಿನಸಿ ಕಿಟ್ಟಲ್ಲಿ? ಎಣ್ಣೆ ಎಷ್ಟು ಪ್ರಮಾಣದಲ್ಲಿ ಅನ್ನೋದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಇಲ್ಲ. 1 ಲೀಟ್ರ್ ಕೊಡ್ತಾರಾ, ಅರ್ಧ ಲೀಟ್ರ್ ಕೊಡ್ತಾರಾ, ಸಕ್ಕರೆ ಮತ್ತು ಬೇಳೆ ಏನೋ ಕೊಡ್ತಾರೆ. ಅದು ಎಷ್ಟು ಪ್ರಮಾಣ ಅನ್ನೋದು ಗೊತ್ತಾಗಬೇಕು. ಆದರೆ ಕುಟುಂಬಕ್ಕೆ 1 ದಿನಸಿ ಕಿಟ್, ಒಬ್ಬೊಬ್ರಿಗೆ 1 ಕಿಟ್ ಅಲ್ಲ, ಮತ್ತೆ ಒಂದು ಫ್ಯಾಮಿಲಿಗೆ 1 ಕಿಟ್ ಅಂತ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆನೂ ಇನ್ನೂ ಕ್ಲಾರಿಟಿ ಸಿಗಬೇಕು. ಒಟ್ಟಿನಲ್ಲಿ ಈ 170 ರೂಪಾಯಿ ದುಡ್ಡು ಬಂದಾಗಿ ಇನ್ನು ಮುಂದೆ ದಿನಸಿ ಕಿಟ್ ಬರುತ್ತೆ ಅನ್ನೋ ಸುದ್ದಿ. ಆಯಾ ಭಾಗಕ್ಕನುಗುಣವಾಗಿ ಒಂದು ಕಡೆ ಹುರುಳಿಕಾಳು, ಒಂದು ಕಡೆ ಇದು ಹೆಸರು ಕಾಳು, ತೊಗರಿಕಾಳು ಹಂಗೆ ಕೊಡ್ತಾರೋ ಅಥವಾ ಓವರಾಲ್ ರಾಜ್ಯವ್ಯಾಪಿ ತೊಗರಿಕಾಳು ಕೊಡ್ತಾರೋ ನೋಡಬೇಕು. ಅದನ್ನು ನಿರ್ಧಾರ ಮಾಡಬಹುದು. ಅದೆಲ್ಲದರ ಬಗ್ಗೆ ಚರ್ಚೆ ನಡೀತಾ ಇದೆ. ಒಂದು ಸರ್ವೆಯನ್ನು ಕಂಡಕ್ಟ್ ಮಾಡಿದೆ. 170 ರೂಪಾಯಿ ದುಡ್ಡು ಹಾಕೋದ, ಈ ಥರ ದಿನಸಿ ಕಿಟ್ ಕೊಟ್ಟರೆ ಬೆಟರಾ ಅಂತ. ಕೆಲವರೆಲ್ಲ ದಿನಸಿ ಕಿಟ್ ಕೊಡಿ ಉಪಯೋಗ ಆಗುತ್ತೆ, 170 ರೂಪಾಯಿ ಏನೇನಕ್ಕೋ ಖರ್ಚು ಮಾಡಿಬಿಡ್ತಾರೆ ಆ ದುಡ್ಡನ್ನು ಅಂತೆಲ್ಲ ಅಭಿಪ್ರಾಯಪಟ್ಟವರು ಇದ್ದಾರೆ. ಆದರೆ ಬಹುತೇಕರು ಹೆಚ್ಚಿನ ಪ್ರಮಾಣದಲ್ಲಿ ದುಡ್ಡೇ ಕೊಡಿ ಅಂತ ಹೇಳಿದ್ದಾರಂತೆ. ಆದರೂ ಈಗ ಸರ್ಕಾರ ಈ ರೀತಿ ದುಡ್ಡು ಹಾಕ್ಕೊಂಡು ಹೋಗೋದು ಒಳ್ಳೆಯ ಅಭ್ಯಾಸ ಅಲ್ಲ, ಅದು ಒಳ್ಳೆಯದಲ್ಲ ಅನ್ನೋ ಆರ್ಥಿಕ ಇಲಾಖೆಯ ಸಲಹೆಯನ್ನು ಪರಿಗಣಿಸಿ ಇನ್ನು ಮುಂದೆ ಈ ಥರ ಬದಲಾವಣೆಯನ್ನು ತರೋದಕ್ಕೆ ನಿರ್ಧರಿಸಿದೆಯಂತೆ. ಇದು ಈಗ ಗ್ಯಾರಂಟಿಗೆ ಸಂಬಂಧಪಟ್ಟಂತೆ ಸಿಗ್ತಾ ಇರುವಂಥ ಲೇಟೆಸ್ಟ್ ಅಪ್ಡೇಟ್. ಸೊ ಮುಂದಿನ ದಿನಗಳಲ್ಲಿ ಈ ದಿನಸಿ ಕಿಟ್ ಬಗ್ಗೆ ಜನರ ರಿಯಾಕ್ಷನ್ ಹೇಗಿರುತ್ತೆ, ಯಾವ ಕ್ವಾಲಿಟಿಯಲ್ಲಿರುತ್ತೆ, ಅದು ಎಷ್ಟು ಪ್ರಮಾಣದಲ್ಲಿ ಕೊಡ್ತಾರೆ, ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ ನೋಡಬೇಕು. ಒಟ್ಟಿನಲ್ಲಿ 5 kg ಅಕ್ಕಿ ಅಂತ ಹೇಳಿದ್ರು, ಅಕ್ಕಿ ಹಾಕಲಿಲ್ಲ. ಆಮೇಲೆ
ದುಡ್ಡು, ಈಗ ದುಡ್ಡು ಇಲ್ಲ, ದಿನಸಿ ಕಿಟ್ಟಿಗೆ ಬಂದು ನಿಂತಿದೆ, ಕುಟುಂಬಕ್ಕೂ ಒಂದು ಅಂತ ಹೇಳಲಾಗ್ತಿರೋದು ನೋಡ್ಬೇಕು. ಕೇಂದ್ರ ಸರ್ಕಾರ ಇದ್ರ ಮಧ್ಯೆ 28 ರೂಪಾಯಿಗೆ ಅಕ್ಕಿ ಕೊಡ್ತೀವಿ ತಗೊಳ್ಳಿ ಅಂತಿದೆ. 34 ರೂಪಾಯಿಗಲ್ವಾ ರಾಜ್ಯ ಸರ್ಕಾರ ಕೇಳಿದ್ದಿದ್ದು, ಮತ್ತೆ ಈಗ ದುಡ್ಡು ಹಾಕ್ತಿರೋದು 170 ರೂಪಾಯಿ, ಅದೇ ಲೆಕ್ಕದಲ್ಲಿ ಹಾಕ್ತಿರೋದು. ನಾವು ಇನ್ನೂ ಕಡಿಮೆಲೆ ಕೊಡ್ತೀವಿ, 28 ರೂಪಾಯಿಲೆ ತಗೊಳ್ಳಿ, ಈ ವರ್ಷ ಸ್ಟಾಕ್ ಇದೆ ಅಂತ ರಾಜ್ಯ ಸರ್ಕಾರಕ್ಕೆ ಹೇಳ್ತಿದ್ಯಂತೆ. ಆದರೆ ರಾಜ್ಯ ಸರ್ಕಾರ ತಗೊಳ್ಳೋದಕ್ಕೆ ರೆಡಿ ಇಲ್ಲ ಅನ್ನೋದು ಅಚ್ಚರಿಗೆ ಕಾರಣ ಆಗಿದೆ. ಈಗ ಮೊನ್ನೆ ಅಷ್ಟೇ ಪ್ರಹ್ಲಾದ್ ಜೋಶಿ ಅವರು ಕೂಡ ಅದನ್ನೇ ಹೇಳಿದ್ರಲ್ಲ, ಕೇಂದ್ರ ಸಚಿವರು, ನಾವೀಗ ಕೊಡೋದಕ್ಕೆ ರೆಡಿ ಇದ್ದೀವಿ, ಎಲ್ಲ ರಾಜ್ಯಗಳಿಗೂ ಆ ಮಾಹಿತಿ ಕಳಿಸಿದ್ದಾಗಿದೆ. ಯಾಕಂದರೆ ಈ ಸಲ ಸ್ಟಾಕ್ ಇದೆ, ನಮಗೆ ಕಳೆದ ವರ್ಷ ಇರಲಿಲ್ಲ, ಈಗಿದೆ. ಬಟ್ ತಗೊಳ್ಳುವಂಥ ತಾಕತ್ತಿಲ್ಲ ಸರ್ಕಾರದ ಬೊಕ್ಕಸದಲ್ಲಿ, ದುಡ್ಡಿದ್ರೆ ತಾನೇ ತಗೊಳ್ಳೋದು, ತಗೊಳ್ಳಿ ನೋಡೋಣ, ತಾಕತ್ತಿದ್ರೆ ಸಿದ್ದರಾಮಯ್ಯನವರು ಆನ್ಸರ್ ಮಾಡಲಿ ಅನ್ನೋ ರೀತಿಯಲ್ಲಿ ಸವಾಲು ಹಾಕಿದ್ರು ಕೆಲವು ದಿನಗಳ ಹಿಂದೆ. ಈಗ 28 ರೂಪಾಯಿಗೆ ಅಂತ ಕೇಳಿದ್ರು ಕೂಡ ಸರ್ಕಾರ ತಗೊಳ್ತಿಲ್ಲ ಅನ್ನೋದು ಕೇಂದ್ರ ಹೇಳ್ತಿರುವಂಥ, ಅದರಲ್ಲಿ ಮಿನಿಸ್ಟ್ರುಗಳೆಲ್ಲ ಹೇಳ್ತಿರುವಂಥ ವಿಚಾರ. ಸೊ ಅದಕ್ಕಿಂತನೂ ಕಡಿಮೆಲಿ ಏನಾದ್ರು ವರ್ಕೌಟ್ ಆಗುತ್ತಾ ಈ ದಿನಸಿ ಕಿಟ್ಟು ನೋಡ್ಬೇಕು. ಒಟ್ಟಿನಲ್ಲಿ ಗ್ಯಾರಂಟಿಗಳಲ್ಲಿ ನಿಧಾನಕ್ಕೆ ಒಂದಿಷ್ಟು ಬದಲಾವಣೆಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ದು. 15,000 ಕೋಟಿ ಉಳಿಸೋದಕ್ಕೆ BPL ಕಾರ್ಡ್ಗೂ ಕತ್ರಿ ಬೀಳುತ್ತೆ ಅನರ್ಹರಿಗೆ ಅನ್ನೋದು ಕೂಡ ಕ್ಲಿಯರ್. ಈಗ ಇನ್ನೊಂದು ಕಡೆ ನೋಡಿ, ಕೇಂದ್ರ ಸರ್ಕಾರ ಅದರ ಭಾಗವಾಗಿರೋ ಮಿನಿಸ್ಟರ್ಗಳು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಈಗ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಹಬ್ಬಕ್ಕೆ ಕೇಂದ್ರ ಸರ್ಕಾರ ಗಿಫ್ಟ್ ಕೊಡ್ತಿದೆ, ಸೂರ್ಯಕಾಂತಿ, ಸೋಯಾಬೀನ್, ಇದಕ್ಕೆಲ್ಲ ಬೆಂಬಲ ಬೆಲೆ ಜಾಸ್ತಿ ಮಾಡುವ ಮೂಲಕ ರೈತರಿಗೆ ಕೊಡುಗೆ ಕೊಡ್ತಿದೆ. ಆದರೆ ಸಿದ್ದರಾಮಯ್ಯ ಸರ್ಕಾರ, ರಾಹುಲ್ ಗಾಂಧಿಯವರೇ ರೈತರ ಬಗ್ಗೆ ಭಾಷಣ ಬಿಗಿತಿರಲ್ಲ ನೋಡಿ, ಸಿದ್ದರಾಮಯ್ಯ ಸರ್ಕಾರ ಹಾಲಿನ ದರ ರೈತರಿಗೆ ಕೊಡುವಂಥದ್ದನ್ನು ಕಡಿತ ಮಾಡಿದೆ. ಇಲ್ಲಿ ರೇಟ್ ಜಾಸ್ತಿ ಮಾಡ್ತಾರೆ, ನಂದಿನಿ ಹಾಲಿನ ರೇಟನ್ನು ಜಾಸ್ತಿ ಮಾಡ್ತಾರೆ, ಅಲ್ಲಿ ರೈತರಿಗಾರು ಸಿಗುತ್ತಾ ಅಂತ ಕೇಳಿದ್ರೆ ರೈತರಿಂದ ಕೊಂಡುಕೊಳ್ಳುವ ದರವನ್ನು ಕಡಿತ ಮಾಡ್ತಾರೆ ಅನ್ನೋ ಆಕ್ರೋಶ ಎದ್ದಿತ್ತು. ಪ್ರೊಟೆಸ್ಟ್ ಎಲ್ಲ ಆಗಿತ್ತಲ್ವ, ಕೋಲಾರದ ರೈತರೆಲ್ಲ ಆಕ್ರೋಶ ವ್ಯಕ್ತಪಡಿಸಿದ್ರು. ಈಗ ಅದೇ ವಿಚಾರವನ್ನು ಕೇಂದ್ರದ ಸಚಿವರುಗಳು ಕೂಡ ಎತ್ಕೊಂಡಿದ್ದಾರೆ. ನೋಡಿ, ಹಬ್ಬಕ್ಕೆ ನಾವು ಗಿಫ್ಟ್ ಕೊಡ್ತಿದ್ದೀವಿ, ಇವರು ಶಾಕ್ ಕೊಡ್ತಿದ್ದಾರೆ ಅಂತ. ಇತ್ತೀಚೆಗಷ್ಟೇ ಪಾಲಿಕೆಗಳಿಗೆ 500 ಕೋಟಿ ಕಟ್ ಮಾಡಿತ್ತು ಅನ್ನೋದು ಸುದ್ದಿ ಆಯಿತು. ಸಚಿವ ಸತೀಶ್ ಜಾರಕಿಹೊಳಿ ಅವರೇ ಹೇಳಿದ್ರಲ್ಲ, ಬೆಳಗಾವಿ ಪಾಲಿಕೆಗೆ ಬರಬೇಕಾಗಿರೋದು ಇಷ್ಟು ಬರಲ್ಲ ಅಂತ. ವಿವಿಧ ಪಾಲಿಕೆಗಳಿಗೆ, BBMP ಸೇರಿದಂತೆ ಎಲ್ಲ ಮಹಾನಗರ ಪಾಲಿಕೆಗಳಿಗೆಲ್ಲ ಕತ್ರಿ, ಯಾಕೆ ಅಭಿವೃದ್ಧಿಗೆ ಅಂತ ಇಂತಿಷ್ಟು ಕೋಟಿ ಹೋಗ್ತಿತ್ತು, 4, 5, 6 ಕೋಟಿ ಒಂದೊಂದು ಪಾಲಿಕೆಗೆ, ಎಲ್ಲ ಅವರವರೇ ಅಡ್ಜಸ್ಟ್ ಮಾಡ್ಕೋಬೇಕು, ಆದಾಯದ ಮೂಲ ಸರಿದೂಗಿಸ್ಕೊಳ್ಬೇಕು ಅನ್ನೋ ಇನ್ಸ್ಟ್ರಕ್ಷನ್ ಸರ್ಕಾರದಿಂದ ಹೋಯಿತು. ಗ್ಯಾರಂಟಿಯ ಕಾರಣದಿಂದಾಗಿ ಅಲ್ಲಿಗೆ ಅಭಿವೃದ್ಧಿ ಯೋಜನೆ ಆಯಾ ಪಾಲಿಕೆ ವ್ಯಾಪ್ತಿಯಲ್ಲಿ ಕತ್ರೆ ಬಿತ್ತು. ಈಗ ನೋಡಿ, ಗುತ್ತಿಗೆದಾರರ ದೊಡ್ಡ ಪ್ರೊಟೆಸ್ಟ್ ಆಗ್ತಿದೆ. ಏನಕ್ಕೆ? ಕಾಂಟ್ರಾಕ್ಟರ್ಸು ನಾವು ಕೆಲಸ ಮಾಡಲ್ಲ ಅಂತ ಎಲ್ಲ ಬಂದ್ ಮಾಡಿಬಿಟ್ಟಿದ್ದಾರೆ, ನಮಗೆ ಕ್ಲಿಯರ್ ಆಗ್ತಿಲ್ಲ ದುಡ್ಡು. ಒಂದು ಕಡೆ 40% ಅಲ್ಲ 50-60% ತನಕ ಕಮಿಷನ್ ಇದೆ ಅಂತ ಕಾಂಗ್ರೆಸ್ ನಾಯಕನೇ ಈಗಿನ ಸರ್ಕಾರದ ವಿರುದ್ಧ ಕಾಂಟ್ರಾಕ್ಟರ್ ಒಬ್ರು ಬಾಂಬ್ ಸಿಡಿಸಿದ್ರು. ಅದಕ್ಕೆ ಬೇರೆ ಏನು ಸಾಕ್ಷಿ ಬೇಕಾಗಿಲ್ಲ, ಲೋಕಾಯುಕ್ತ ರೇಡಲ್ಲಿ ಸಿಕ್ಕೇ ಬಿಟ್ಟಿದೆ ಅಂತ. ಈಗ ನೋಡಿದ್ರೆ ಕಾಂಟ್ರಾಕ್ಟರ್ಸು ಎಲ್ಲ ಕೆಲಸ ಬಂದ್ ಮಾಡಿ ನಮಗೆ ಕ್ಲಿಯರ್ ಮಾಡ್ತಿಲ್ಲ, ಗ್ಯಾರಂಟಿ ಎಫೆಕ್ಟಿಂದಾಗಿ ಅಭಿವೃದ್ಧಿ ಕೆಲಸಗಳಾಗ್ತಿಲ್ಲ, ಮಾಡಿದ್ರೂ ನಮಗೆ ದುಡ್ಡು ಬರ್ತಿಲ್ಲ ಅನ್ನೋ ರೀತಿ ಆಕ್ರೋಶ ಸ್ಫೋಟವಾಗ್ತಿದೆ. ಸಚಿವರುಗಳು ಶಾಸಕರುಗಳೇ ಓಪನ್ ಆಗಿ ಹೇಳಿದಾರಲ್ಲ, ಅನುದಾನನೇ ಸಿಗ್ತಿಲ್ಲ. ಬಸವರಾಜ ರಾಯರೆಡ್ಡಿ ಅವರು ಆರ್ಥಿಕ ಸಲಹೆಗಾರರು, ನನ್ನ ಕ್ಷೇತ್ರಕ್ಕೊಂದು ನಾನು ತಂದಿದ್ದೀನಿ, ರಾಜ್ಯದಲ್ಲಿ ಇನ್ನೆಲ್ಲೂ ಸಿಕ್ಕಿಲ್ಲ, ಗ್ಯಾರಂಟಿ ಎಲ್ಲ ಮಲಗಿಸ್ಬಿಟ್ಟಿದೆ ಅಂತ ನೇರವಾಗಿ ಸತ್ಯವನ್ನು ತೆರೆದಿಟ್ಟಿದ್ರು. ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ಗೆ ನಾನು ಪತ್ರ ಬರೆದಿದ್ದೀನಿ, ಅರ್ಹರಿಗೆ ಮಾತ್ರ ಕೊಡುವಂಥ ಎಲ್ಲ 5 ಗ್ಯಾರಂಟಿಗಳಲ್ಲೂ ಬದಲಾವಣೆ ಮಾಡೋದಕ್ಕೆ ಕೇಳ್ಕೊಂಡಿದ್ದೀವಿ ಅನ್ನೋ ರೀತಿ ಅವರೇ ಮಾತಾಡಿದ್ದು ನೋಡಿದ್ದೀವಿ. ಈಗ ಅನ್ನಭಾಗ್ಯದಲ್ಲಿ ದೊಡ್ಡ ಬದಲಾವಣೆ, ಮುಂದಿನ ದಿನಗಳಲ್ಲಿ ಏನೇನಾಗುತ್ತೆ ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.